ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು ರಾಜನು ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ ನಾನನ, ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡ್ ಹೋಗೋ. ಛೇ 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 ಛೇ. ಇದು ನಾವು ಹೇಳಿದಂತೆ ಆಗುತ್ತಿದೆ. ಈ ಗಲಾಟೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗುತ್ತಿದೆ. ಇದು ಹೀಗೆ ಆಗುವುದು ಎಂದು ನನಗೆ ಗೊತ್ತುಂಟು. ಯಾಕ್ಲೆ ಮರಲನ ತಾಯಿ, ಬೆಂಗಳೂರಲ್ಲಿ ಓದ್ಕೊಂಡೆ ಬೆಂಕಿ ಯಾರಿದ್ರು, ಇನ್ನು ನಿನ್ನ ತಲೆ ಬಿಸಿ ಕಮ್ಮಿ ಆಗಿಲ್ವೇಲ? ಏನಾಯ್ತಲ್ಲ ಬೇಕು ನಿನ್ನ ಮಗನೇ? ಅಲ್ಲ ಗುಂಜಪ್ಪನವರೇ, ಈ ಕಾವೇರಿಯ ಗಲಾಟೆ ಇನ್ನು ಎಷ್ಟು ವರ್ಷ ಹೀಗೆ ನಡೀತಲೇ ಇರುವುದು ಮಾರ್ಯಾರೆ? ನೋಡ್ಲನ ತಾಯಿ, ಈ ಭೂಮಿ ಮೇಲೆ ಎಲ್ಲಿ ಗಂಟ ಈ ರಾಜಕಾರಣ ಅನ್ನೋದಿರುತ್ತ ಅಲ್ಲಿ ಗಂಟ ಕಾವೇರಮ್ಮನ್ ಗಲಾಟೆ ಹಿಂಗೆ ಕೇಳ. ಅಯ್ಯೋಯ್ಯೋಯ್ಯೋಯ್ಯೋ ರೀ ಗುಂಜಪ್ಪನವರೇ, ಇವರನ್ನು ದೊಡ್ಡವರು ಅನ್ನುವುದೋ ಇಲ್ಲ ದಡ್ಡರು ಅನ್ನುವುದು? ಇಲ್ಲಿಯವರೆಗೂ ಕಾವೇರಿಯ ಗಲಾಟೆ ಮಾಡುತ್ತಲೇ ಬಂದಿದ್ದಾರೆ. ಆದರೆ ಅದನ್ನು ಬಗೆಹರಿಸುವುದು ಹೇಗೆ ಎನ್ನುವುದನ್ನು ಯಾರೂ ತಲೆ ಕೆಡಿಸಿಕೊಂಡಿಲ್ಲ. ಏಕೆ? ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಯಾಕೆ ಅಂದ್ರೆ ನಾನು ನೀನೆಲ್ಲ ಓಡಿ ಹೊತ್ತಿ ನಮ್ಮನ್ನ ಕಾಪಾಡ್ರಪ್ಪ ಅಂತ ಗೆಲ್ಸ್ತವ್ರಲ್ಲ, ಅಷ್ಟೊಂದು ಬುದ್ಧಿವಂತರು ಮತ್ತೆ ನಿಷ್ಠಾವಂತರಲ್ಲ ಕಳ. ಎಲ್ರಿಗೂ ಗಲಾಟೆ ಆಗೋದೇ ಬೇಕೇ ಹೊರತು ಆಗ್ತಿರೋ ತೊಂದರೆಗೆ ಪರಿಹಾರ ಬೇಕಾಗಿಲ್ಲ ಕಳ. ಓಯ್ ಗುಂಜಪ್ಪಣ್ಣ, ನಿಮ್ಮ ಮಾತು ನಿಜವಾದದ್ದು ಎಂದು ನಾವು ಹೇಗೆ ನಂಬುವುದು? ನೀವು ನಿಜವನ್ನೇ ಹೇಳುತ್ತಿದ್ದೀರಾ ಎನ್ನುವುದಕ್ಕೆ ಸಾಕ್ಷಿ ಏನಿದೆ? ಓ ಏನ್ಲನಾಥ, ಸಾಕ್ಷಿನ? ಹೇಳಿದ ಮಾತಿಗೆ ಸಾಕ್ಷಿ ಬೇಕಿಲ್ಲ ನಿಂಗೆ? ಆಯ್ತು ಬರ್ಲ, ಸಾಕ್ಷಿಗೆ ಏನ್ ಬರ್ರ, ಕಾಯಲು ಮುರ್ಕಂಡು ಬಿದ್ದಿದ್ದಾವೆ ನೋಡ್ಲ, ಒಂದೊಂದೇ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಲ್ಲ? ಆಯ್ತಾಯ್ತು ಗುಂಜಪ್ಪಣ್ಣ, ಅದೆಂತ ಸಾಕ್ಷಿಯನ್ನು ಹೇಳಿ ಕೇಳುವ. ನಂಬರ್ 1 ಹೇಳ್ತೀನಿ ಕೇಳಲ್ಲ. ಈಗ ನೀನೇ ಹೇಳಲ್ಲ. ಕಾವೇರಿ ಗಲಾಟೆ ಇಷ್ಟೆಲ್ಲ ಜೋರಾಗಿದ್ರು ಕೂಡ ದೇಶ ಪ್ರೇಮಿಗಳೆಲ್ಲೋದ್ರು, ದೇಶ ದ್ರೋಹಿಗಳೆಲ್ಲೋದ್ರು, ದೇಶ ದ್ರೋಹ ಘೋಷಣೆ ವಿರುದ್ಧ ಹೋರಾಟಕ್ಕೆ ನಿಂತ ಲಾಪುಟರು ಎಲ್ಲೋದ್ರು? ನಾವು ಭಾರತ್ ಮಾತಾಗಿ ಜೈ ಅನ್ನೋದಿಲ್ಲ ಅಂತ ಬೊಬ್ಬೆ ಹೊಡ್ಕೊಳ್ತಿದ್ರಲ್ಲಪ್ಪ, ಅವ್ರೆಲ್ಲೋದ್ರು? ನಂಬರ್ 2 ಕೇಳಲ್ಲ. ಏನ್ಲದು? ಮನೋವಾದದಿಂದ ಆಜಾದಿ, ಜಾತಿ ಪದ್ಧತಿಯಿಂದ ಆಜಾದಿ, ಕೋಮುವಾದದಿಂದ ಆಜಾದಿ, ಹಸುವಿನಿಂದ ಆಜಾದಿ, ಬಂಡವಾಳ ಶಾಹಿಗಳಿಂದ ಆಜಾದಿ ಅಂತ ಗಂಟಲು ಹರ್ಕೊಂತಿದ್ರಲ್ಲಪ್ಪ. ಈಗ ಒಬ್ಬನಾದ್ರೂ ಬಂದು ಜೈಲಲಿತಲಿಂದ ಆಜಾದಿ ಅಂತ ಘೋಷಣೆ ಕೂಗಿದ್ದೇನಪ್ಪ? ಬೇರೆ ಟೈಮ್ನಲ್ಲೆಲ್ಲ ಮೈಕ್ ಹಿಡ್ಕೊಂಡು ಹಿಂದಕ್ ಬಗ್ಗೆ ಆಜಾದಿ ಆಜಾದಿ ಅಂತ ಆಕಾಶಿ ಕೂಕೊಂಡು ಇನ್ನೊಬ್ರನ್ನ ಗೇಲಿ ಮಾಡ್ಕೊಂಡು ಕಾಲಾರಣ ಮಾಡ್ತಿದ್ದವ್ರಲ್ಲ ಇವತ್ತು ಎಲ್ಲಿ ಹೋದ್ರಲ್ಲ? ಅವ್ರಿಗೆ ತಾಕತ್ತಿದ್ರೆ ಮರ್ಯಾದೆ ಇದ್ರೆ ಈಗ ಬಂದು ಕಾವೇರಿಯಿಂದ ಆಜಾದಿ, ಜಯಲಲಿತಾಲಿಂದ ಆಜಾದಿ ಅಂತ ಹೋಗ್ಲಿ ಕೇಳಲ್ಲ ನೋಡೋಣ. ತಮಿಗ್ ಬೇಕಾದಾಗ ಬಾಯಿ ಬಡ್ಕೊಂಡು ಇಂಥದಕ್ಕೆ ತಪ್ಪಿಗಿದ್ರೆ ಹೆಂಗ್ಲ? ಹೌದೌದು ಗುಂಜಪ್ಪಣ್ಣ, ನೀವು ಹೇಳುವುದು 100ಕ್ಕೆ 100 ಸತ್ಯ. ಇನ್ನು ನಂಬರ್ 3 ಕೇಳಲ್ಲ. ಅಲ್ಲ ಕೇಳ, ಈ ಕಾವೇರಿ ವಿಚಾರ ಬಂತು ಅಂದ್ರೆ ಯಾವ ವಿರೋಧ ಪಕ್ಷದವರು ಹೋರಾಟ ಮಾಡಕ್ಕಿಲ್ಲ ಕೇಳ. ಈಗ ನೀನೇ ನೋಡ್ಲ, ಬೇರೆ ವಿಚಾರಕ್ಕೆಲ್ಲ ಶೆಟ್ರು ಸೇರಿದಂತೆ ಬಿಜೆಪಿ ನಾಯಕರೆಲ್ಲ ಸೇರ್ಕೊಂಡು ಸಿದ್ದಣ್ಣನಿಗೆ ಜೇನು ನೊಣ ಮಕ್ರಂದಂಗ್ ಸುತ್ಕೊಂತಿದ್ರು. ಸಿದ್ದಣ್ಣನ ವಾಚ್ ವಿಚಾರದಲ್ಲಿ ನೀನೇ ನೋಡ್ದಲ್ಮೇಲ ಎಲ್ರು ಸೇರ್ಕೊಂಡು ಹೆಂಗೆ ಸಿದ್ದಣ್ಣನ ಸುತ್ತ ಆಡ್ಕೊಂತಿದ್ರು ಅಂತ. ಆದ್ರೆ ಈ ಕಾವೇರಿ ವಿಚಾರಕ್ಕೆ ಇನ್ನು ಯಾಕ್ಲ ಯಾರು ಮಾತಾಡಿಲ್ಲ? ಹೌದೌದು ಗುಂಜಪ್ಪಣ್ಣ. ಇನ್ನು ನಂಬರ್ 4 ಕೇಳಪ್ಪ. ನಂಬರ್ 4 ಏನಪ್ಪಾ ಅಂದ್ರೆ ಈ ಕಾವೇರಿ ಗಲಾಟೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ ಹೊರತು, ಆದ್ರೆ ಇಲ್ಲಿ ಗಂಟ ಒಬ್ಬ ಪ್ರತಿನಿಧಿಗಳು ಬುದ್ಧಿವಂತರು ಅಂತ ಅನ್ನಿಸ್ಕೊಂಡಿರೋ ಬುದ್ಧಿಜೀವಿಗಳು ಆಗ್ತಿರೋ ತೊಂದರೆಗೆ ಏನು ಪರಿಹಾರ ಅಂತ ಯೋಚನೆ ಮಾಡಿಲ್ಲ ಕಳ್ಳ. ಪ್ರತಿ ವರ್ಷ ಕೋರ್ಟಿಂದ ನೀರು ಬಿಡಬೇಕು ಅಂತ ಆರ್ಡರ್ ಬರುತ್ತೆ, ನಾವು ನೀರ್ನ ಬಿಡ್ತೀವಿ. ನೀರ್ ಬಿಟ್ಟಿದ್ದೆ ತಡ ಹೊಟ್ಟೆನಲ್ಲಿ ಸಂಕಟ ಪಡ್ಕೊಂಡು ರೈತರು ಹೋರಾಟಕ್ಕೆ ನಿಲ್ತಾರೆ. ಪ್ರತಿ ವರ್ಷ ಇಷ್ಟೇಗಳಾಗೋದು. ಆದ್ರೆ ಒಂದು ಸಾರಿನಾದ್ರೂ ಜವಾಬ್ದಾರಿ ಇರೋರು ಬುದ್ಧಿವಂತರು ಸೇರ್ಕೊಂಡು ಇದಕ್ಕೆ ಶಾಶ್ವತ ಪರಿಹಾರ ಅಂತ ಏನಾದ್ರೂ ಯೋಚನೆ ಮಾಡಿದಾರಲ್ಲ? ಮಾಡಿಲ್ಲ. ಅಲ್ಲ ಮರ್ಯಾರೆ, ಇದಕ್ಕೆ ಪರಿಹಾರ ಮಳೆರಾಯನೇ ಅಲ್ಲವೋ? ಅದನ್ನು ಬಿಟ್ಟರೆ ಬೇರೆ ಪರಿಹಾರ ಅಂತ ಎಂತ ಸಿಗುತ್ತೆ? ಲೇನಾಥ, ಕಲ್ಲು ಬಂಡೆಯಿಂದ ಕಮಲ ಹೂ ಸೃಷ್ಟಿ ಮಾಡೋ ಕಾಲ ಇದು. ಅಂದಿನ ಕಾಲದಲ್ಲಿ ಏನೇನೋ ಆಗಿದೆ ಅಂತೆ, ಇನ್ನು ಈ ಕಾಲದಲ್ಲಿ ಆಗಕ್ಕಿಲ್ವಲ್ಲ. ಎಲ್ರು ಕೂತ್ಕೊಂಡು ಮಾತಾಡಿದ್ರೆ ಅಲ್ವಲ್ಲ ಇದಕ್ಕೆ ಪರಿಹಾರ ಸಿಗುತ್ತೋ ಇಲ್ವೋ ಅಂತ ಗೊತ್ತಾಗೋದು. ಲೋನಾಥ, ನಾವು ಮಾತಾಡ್ತಾ ಕೂತ್ಕೊಂಡ್ರೆ ಹಿಂಗೆ ಆಯ್ತದೆ. ಮೊದ್ಲು ಸಿದ್ದಣ್ಣನ ಭೇಟಿಯಾಗಿ ನಮ್ಮ ಹತ್ರ ಕಾವೇರಿ ನೀರಿನ ಸಮಸ್ಯೆಗೆ ಪರಿಹಾರ ಇದೆ ಅಂತ
ಕೇಳನ ನಡಿಲೈ. ಅಯ್ಯಯ್ಯಯ್ಯಯ್ಯೋ, ಹಾಗೆ ಹೇಳಿದರೆ ಎಲ್ಲಿದೆ ಹೇಳಿ ಅಂತ ಕೇಳಿದರೆ ಎಂತ ಹೇಳುವುದು? ಲೀನಾಥೈ ಇದೆ ಅಂತ ಹೇಳಿದ್ರು ಅವ್ರು ನಮ್ಮ ಮಾತಿಗೆ ಕಿವಿ ಕೊಡಕ್ಕಿಲ್ಲ ಕೇಳೈ. ನಡಿಲ ಹೋಗನೈ. ಶಿವನೇ ಶಂಭುಲಿಂಗ.